ನಮಸ್ಕಾರ ಆತ್ಮ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ಲೈಫ್ ಸ್ಟೈಲ್ ಫಿಸಿಷಿಯನ್, ಸ್ಪರ್ಶ ಇಂಟಿಗ್ರೇಟೆಡ್ ಮೆಡಿಕಲ್ ಸೆಂಟರ್, ಬ್ಯಾಂಗ್ಳೂರ್ ಮತ್ತು ಚಿಕ್ಕಮಗಳೂರು. ವೀಕ್ಷಕರೇ, ಇತ್ತೀಚೆಗಂತೂ ತುಂಬಾ ಫೇಮಸ್ ಆಗ್ತಾ ಇರೋದಂದ್ರೆ ಗಟ್ ಹೆಲ್ತ್. ಸುಮಾರು 2010ರಿಂದ ಇತ್ತೀಚೆಗೆ ಗಟ್ ಹೆಲ್ತ್ ಬಗ್ಗೆ ತುಂಬಾ ಹೊಸ ಸಂಶೋಧನೆಗಳು ನಡೀತಾ ಇದಾವೆ. ತುಂಬಾ ಒಳ್ಳೆಯ ಸಂಶೋಧನೆಗಳಿಂದ ಏನ್ ಬುಳವಾಗಿ ನಮಗೆ ಅರ್ಥ ಆಗ್ತಿದೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಇರ್ತಾ ಇರುವಂತಹ ಎಲ್ಲಾ ಕಾಯಿಲೆಗಳಿಗೂ ಅದರ ಮೂಲ ಸ್ಥಾನ ನಮ್ಮ ಗಟ್ ಅಥವಾ ನಮ್ಮ ಕರಳು. ಆಕ್ಚುಲಿ 5,000 ವರ್ಷ ಹಿಂದೆನೆ ನಮ್ಮ ಆಯುರ್ವೇದದಲ್ಲಿ ಪ್ರಾಚೀನ ಮುನಿಗಳು ಇದನ್ನ ಹೇಳಿದ್ರು. ಸರ್ವೇ ರೋಗ ಮಲಾವಶಃ ಲಂಘನಂ ಪರಮೌಷಧಂ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಉಂಟಾಗುವ ಯಾವುದೇ ಕಾಯಿಲೆಗಳಿಗೂ ಮೂಲ ಸ್ಥಾನ ನಮ್ಮ ಹೊಟ್ಟೆಯ ಭಾಗದಲ್ಲೇ ಇದೆ. ಅದು ಕ್ಲೀನ್ ಆಗಿ ಇಟ್ಕೊಂಡ್ರೆ ನಾವು ಎಲ್ಲಾ ಕಾಯಿಲೆಗಳಿಂದ ಮುಕ್ತಿ ಹೊಂದಬಹುದು. ಇಲ್ಲದಿದ್ರೆ ಯಾವುದೇ ಕ್ಯೂರ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು, ಇದು ಎಷ್ಟು ಸರಿ ಅಂತ ಇತ್ತೀಚೆಗೆ ಸಂಶೋಧನೆಗಳು ಪ್ರೂವ್ ಮಾಡ್ತಾ ಇದಾವೆ. ನಾವು ಕೇಳ್ಬೋದು ಈಗ ಗಟ್ ಬ್ರೈನ್ ಆಕ್ಸಿಸ್ ಅಂತ, ಅಥವಾ ಗಟ್ ಸ್ಕಿನ್ ಆಕ್ಸಿಸ್ ಅಂತ, ಅಥವಾ ಗಟ್ ಇಮ್ಯೂನ್ ಆಕ್ಸಿಸ್ ಅಂತ. ಮಾನಸಿಕ ಸಣ್ಣ ಕಿರಿಕಿರಿಯಿಂದ ಹಿಡಿದು, ಡಿಪ್ರೆಷನ್ ಇಂದ ಹಿಡಿದು, ಆಂಗ್ಸೈಟಿ ಇಂದ ಹಿಡಿದು, ಕಾನ್ಸ್ಟಿಪೇಷನ್ ಇಂದ ಹಿಡಿದು, ಹೊಟ್ಟೆ ಸಂಬಂಧಿ ಸುಮಾರು ಕಾಯಿಲೆಗಳಾದ ಗರ್ಡ್ ಇರ್ಬೋದು, ಎಸಿಡಿಟಿ ಇರ್ಬೋದು, ಕಾನ್ಸ್ಟಿಪೇಷನ್ ಇರ್ಬೋದು, IBS ಇರ್ಬೋದು, IBD-ಗಳಿರ್ಬೋದು, ಇದೆಲ್ಲದಕ್ಕೂ ಗಟ್ ರಿಲೇಟೆಡ್ ಆಗಿ ಗಟ್ನ ಆರೋಗ್ಯ ಸರಿ ಇಲ್ಲದಿರೋದು ಒಂದು ಕಾರಣ. ಚರ್ಮದ ಸುಮಾರು ಕಾಯಿಲೆಗಳಾದ ಈ ಸಣ್ಣ ಆಕ್ನೆಗಳೇ ಇರ್ಬೋದು, ದೊಡ್ಡ ಕಾಯಿಲೆಗಳಾದ ಅರ್ಟಿಕೇರಿಯಾ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಆಟೋ ಇಮ್ಯೂನ್ ಕಾಯಿಲೆಗಳಿರ್ಬೋದು, ಸುಮಾರು ಆಟೋ ಇಮ್ಯೂನ್ ಕಾಯಿಲೆಗಳಾದ ರುಮಟೈಡ್ ಆರ್ಥರೈಟಿಸ್ ಇರ್ಬೋದು, ಅಥವಾ ಮಾನಸಿಕವಾಗಿ ಸಣ್ಣ ಮಕ್ಕಳಿಗೆ ಬರುವಂತ ಈಗ ಆಟಿಸಮ್ ಇರ್ಬೋದು, ADHD ಇರ್ಬೋದು, ಎಲ್ಲದಕ್ಕೂ ಲಿಂಕ್ ನಮ್ಮ ಗಟ್ ನಲ್ಲಿ ಇದೆ ಅಂತ ಹೇಳ್ತಾರೆ. ನೋಡಿ, ಗಟ್ ಬ್ರೈನ್ ಎಕ್ಸ್ ಅಂತ ಹೇಳಿದೆ ವೀಕ್ಷಕರೇ. ಅಂತ ಹೇಳಿದ್ರೆ, ನಮ್ಮ ಬ್ರೈನ್ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಗಟ್ ಚೆನ್ನಾಗಿರ್ಬೇಕು. ನಮ್ಮ ಗಟ್ಟಿಗೆ ನಾವು ಸೆಕೆಂಡ್ ಬ್ರೈನ್ ಅಂತ ಹೇಳ್ತೀವಿ. ಅಷ್ಟೊಂದು ನ್ಯೂರಾನ್ಸ್ ಅಲ್ಲಿದೆ. ನಮ್ಮ ಬ್ರೈನ್ಗೆ ಬೇಕಾಗಿರುವಂತ ನ್ಯೂರೋ ಟ್ರಾನ್ಸ್ಮಿಟರ್ಗಳು 90% ಉತ್ಪಾದನೆ ಆಗೋದು ನಮ್ಮ ಕರಳಿನಿಂದಾನೆ. 24 ಗಂಟೆನೂ ಕೆಲಸ ಮಾಡ್ತಾ ಇರುವಂತ ನಮ್ಮ ಕರಳು, ಅದಕ್ಕೆ ಸಾಗಣವು ರೆಸ್ಟ್ ಬೇಕು. ಸಾಧಾರಣ ನೋಡಿ, ಯಾವಾಗಲೂ ಒಂದು ರೋಡಲ್ಲಿ ಟ್ರಾಫಿಕ್ ಹರಿತಾನೆ ಇದ್ರೆ ಅಲ್ಲಿ ಇಲ್ಲಿ ಹೊಡೆತಗಳು ಉಂಟಾಗ್ತವೆ, ಅಲ್ಲಿ ಇಲ್ಲಿ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ. ನಾವು ನಮ್ಮ ಗಟ್ನ ರೀಸೆಟ್ ಮಾಡಿ ಇಟ್ಕೊಂಡ್ರೆ ನಾವು ಈ ಕಡೆ ಮುಂದೆ ಬರುವಂತ ಸಾವಿರಾರು ಕಾಯಿಲೆಗಳನ್ನ ಅವಾಯ್ಡ್ ಮಾಡಬಹುದು. ಸುಮಾರು ಮೆಟಬಾಲಿಕ್ ಸಿಂಡ್ರೋಮ್ಗಳು, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಕರಳಿನ ಇಂಪ್ರಾಪರ್ ವ್ಯವಸ್ಥೆನೇ ಅದಕ್ಕೆ ಕಾರಣ. ಯಾವಾಗ ನಮ್ಮ ಗಟ್ಟಿಗೆ ರೆಸ್ಟ್ ಇಲ್ದಂಗೆ ಆಗುತ್ತೋ, ಆ ನಮ್ಮ ಗಟ್ನಿಂದ ಆ ಲೈನಿಂಗ್ ಏನಿರುತ್ತೆ, ಈಗ ರೋಡ್ ನಲ್ಲಿ ಹೆಂಗ್ ಗುಂಡಿಗಳು ಬೀಳ್ತಾವೋ ಹಂಗೆ ನಮ್ಮ ಗಟ್ನಲ್ಲೂ ಒಂದು 30 ಮೀಟರ್ದಷ್ಟು ಉದ್ದ ಇರುವಂತ ಒಂದು ಟ್ಯೂಬ್ ಅದು. ಪ್ರತಿಯೊಬ್ಬರು ಅಂದ್ಕೊಂಡಿದ್ವಿ ನಾವು ತಿನ್ನಂತ ಆಹಾರನ ಜೀರ್ಣ ಮಾಡ್ಬಿಟ್ಟು ನಮಗೆ ಎನರ್ಜಿ ಕೊಟ್ಬಿಟ್ಟು ತ್ಯಾಜ್ಯ ವಸ್ತುನ ಹೊರಗಡೆ ಹಾಕ್ಲಿಕ್ಕೆ ಮಾತ್ರ ನಮಗೆ ಗಟ್ಟು ಬೇಕು ಅಂತ. ಆದ್ರೆ ಅದು ಸುಳ್ಳು ಅಂತ ಪ್ರೂವ್ ಆಗ್ತಾ ಇದೆ. ಇಮ್ಯೂನ್ ಸಿಸ್ಟಮ್ ಅಲ್ಲಿ ಇಂದ ಹಿಡಿದು ಪ್ರತಿಯೊಂದು ಕೂಡ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ಮ ಗಟ್ನಲ್ಲಿ ಇರುವಂತ ಒಂದು ಸೂಕ್ಷ್ಮಾಣು ಜೀವಿಗಳ ಒಂದು ವ್ಯವಸ್ಥೆ. ಅದರಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು, ಕೆಟ್ಟ ಬ್ಯಾಕ್ಟೀರಿಯಾಗಳು, ಒಳ್ಳೆಯ ವೈರಸ್ಗಳು, ಕೆಟ್ಟ ವೈರಸ್ಗಳು, ಒಳ್ಳೆ ಫಂಗಸ್, ಕೆಟ್ಟ ಫಂಗಸ್, ಒಳ್ಳೆ ಪ್ರೋಟೋಸೋವಾಗಳು, ಕೆಟ್ಟ ಪ್ರೋಟೋಸೋವಾಗಳು ಎಲ್ಲದೂ ಇರ್ತವೆ. ಟ್ರಿಲಿಯನ್ ಗಟ್ಟಲೆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಇರ್ತವೆ. ನಮ್ಮ ತಂದೆ ತಾಯಿಯಿಂದ ಸಿಕ್ಕದ ಜೀವಕೋಶಗಳು ಕೇವಲ 30 ಟ್ರಿಲಿಯನ್ ಆದ್ರೆ, ನಮ್ಮ ದೇಹದಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ಜೀವಕೋಶಗಳು 50 ಟ್ರಿಲಿಯನ್. ಅಂದ್ರೆ ಅಷ್ಟು ಜೀವಕೋಶಗಳು, ನಮಗಿಂತ ಜಾಸ್ತಿ ಜೀವಕೋಶಗಳು ನಮ್ಮ ದೇಹದಲ್ಲಿ ಫಲಿಸ್ತಾ ಇದ್ದೇವೆ ಅಂತ ಅರ್ಥ. ನಾವು ಬರೀ 50% ಹ್ಯೂಮನ್ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಅಂದ್ರೆ ನಾವು ನಮಗೋಸ್ಕರ ಅಲ್ಲ, ನಾವು ತಿನ್ನಂತ ಆಹಾರಗಳನ್ನ ಸರಿಯಾಗಿ ರೆಸ್ಟ್ ಕೊಟ್ಕೊಂಡು ಜೀರ್ಣ ಮಾಡಿ ನಮ್ಮ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುವಂತ ಈ ಸೂಕ್ಷ್ಮ ಜೀವಿಗಳಿಂದಾನೇ ನಮ್ಮ ಹೆಲ್ತ್ ನಿರ್ಧಾರ ಆಗುವಂಥದ್ದು. ಈ ಪ್ರಪಂಚದಲ್ಲಿ ಏನೇ ನೀವು ತಗೊಳ್ಳಿ, ಆಕ್ಚುಲಿ ಈ ಸೂಕ್ಷ್ಮ ಜೀವಿಗಳಿಂದಾನೇ ನಿರ್ಧಾರ ಆಗುವಂಥದ್ದು. ಒಂದು ಮರ ದೊಡ್ಡ ಆಗ್ಬಿಟ್ಟು ಅದ್ರಲ್ಲಿ ಹೂವಾಗಿ ಅದು ಹಣ್ಣಾಗಬೇಕು ಅಂದ್ರೆ ಬ್ಯಾಕ್ಟೀರಿಯಲ್ ಆಕ್ಷನ್ ಇರ್ಬೋದು. ನೀವು ಇಡ್ಲಿ ದೋಸೆ ಏನ್ ಮಾಡ್ತಿರೋ ಇದನ್ನೆಲ್ಲ ಬ್ಯಾಕ್ಟೀರಿಯಲ್ ಆಕ್ಷನ್ ಇಂದಾನೇ ಫರ್ಮೆಂಟ್ ಆಗೋದು. ಹಾಲು ಮೊಸರಾಗಬೇಕು ಅಂದ್ರೆ ಫರ್ಮೆಂಟೇಷನ್ ಪ್ರೋಸೆಸ್, ಒಂದು ವೈನ್ ಆಗ್ಬೇಕು ಅಂದ್ರೆ ಫರ್ಮೆಂಟೇಷನ್ ಪ್ರೋಸೆಸ್ ಇರುತ್ತೆ. ನಮ್ಮ ದೇಹ ನಾವು ತೀರು ಹೋದ್ಮೇಲೆ, ನಮ್ಮ ಮಣ್ಣಾದ ಮೇಲೆ ಅದು ಭೂಮಿ ಒಳಗೆ ಲೀನ ಆಗಬೇಕು ಅಂದ್ರೆ, ಡಿಕಂಪೋಸ್ ಆಗಬೇಕು ಅಂದ್ರೆ ಅದಕ್ಕೂ ಬ್ಯಾಕ್ಟೀರಿಯಲ್ ಒಂದು ಆಕ್ಷನ್ ಇಂದಾನೇ ಸಾಧ್ಯ. ಸೊ ಈ ಪ್ರಪಂಚದಲ್ಲಿ ಪ್ರತಿಯೊಂದು, ನಮ್ಮ ಅಂತರಿಕ್ಷದಲ್ಲಿ ಆಕ್ಸಿಜನ್ ಉತ್ಪಾದನೆ ಮಾಡೋದು ಕೂಡ ಒಂದು ಬ್ಯಾಕ್ಟೀರಿಯಾನೇ. ಸೊ ಹಾಗಾಗಿ ಈ ಬ್ಯಾಕ್ಟೀರಿಯಾಗಳು ಲಿಟ್ರಲಿ ನಮ್ಮ ದೇಹವನ್ನ ಮತ್ತು ಈ ಪ್ರಪಂಚವನ್ನೇ ರೂಲ್ ಮಾಡ್ತಾ ಇದಾವೆ. ಸೊ ಈ ಒಂದು ಸೂಕ್ಷ್ಮಾಣು ಜೀವಿಗಳ ವ್ಯವಸ್ಥೆ, ನಮ್ಮ ಗಟ್ನ ವ್ಯವಸ್ಥೆ ಸರಿಯಾಗಿ ಇಟ್ಕೊಂಡ್ರೆ ನಾವು ಜಾಸ್ತಿ ಹೆಚ್ಚು ದಿನ ಬದುಕಬಹುದು ಅಂತ ತುಂಬಾ ಹಿಂದೆನೆ ನಮ್ಮ ಶಾಸ್ತ್ರೀಯ ಮುನಿಗಳೆಲ್ಲ ಹೇಳಿದ್ದಾರೆ. ಅದನ್ನ ಇವಾಗ ಸಂಶೋಧಕರು, ಶಾಸ್ತ್ರಜ್ಞರು ದೇಶ ವಿದೇಶಗಳಲ್ಲಿ ಹೊಸ ಜನರುಗಳಲ್ಲಿ ಪಬ್ಲಿಷ್ ಮಾಡಿಬಿಟ್ಟು ನಮಗೆ ಅದನ್ನ ಉಣಬಡಿಸ್ತಿದ್ದಾರೆ. ವೀಕ್ಷಕರೇ, ಹಾಗಾದ್ರೆ ನಾವು ನಮ್ಮ ಗಟ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು ಹೇಗೆ? ನಾವು ಇಷ್ಟೆಲ್ಲ ಕಾಯಿಲೆಗಳಿಂದ ಹೊರಗಡೆ ಬರ್ಲಿಕ್ಕೆ ಅಂತಲ್ಲ, ನೀವು ಯಾವುದೇ ಕಾಯಿಲೆಗೆ ಚಿಕಿತ್ಸೆ ತಗೊಳ್ಳೋಕ್ಕಿಂತ ಮುಂಚೆ, ನಿಮ್ಗೆ ಯಾವುದೋ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟಿದೆ, ಆದ್ರೆ ಅದಕ್ಕೆ ಚಿಕಿತ್ಸೆ ತಗೊಳ್ಳೋಕ್ಕಿಂತ ಮುಂಚೆ ಮೊದಲು ನಿಮ್ಮ ಕರಳು ಸರಿಯಾಗಿದ್ರೆ, ಕ್ಲೀನ್ ಆಗಿದ್ರೆ, ಶುದ್ಧವಾಗಿದ್ರೆ, ಹೆಲ್ತಿ ಆಗಿದ್ರೆ, ನೀವು ತಗೊಳ್ಳುವಂತ ಮೆಡಿಸಿನ್ಸ್ ಆಗಿರಲಿ, ನೀವು ಮಾಡುವಂತ ಚಿಕಿತ್ಸೆ ಆಗಲಿ ಫಲ ಸಿಗುತ್ತೆ, ಏನೋ ಸಿಗೋದಿಲ್ಲ. ನಾನು ಸುಮಾರು ಜನ ನಮ್ಮ ರೋಗಿಗಳಲ್ಲಿ ಈ ಸ್ಕಿನ್ ಡಿಸೀಸ್ ಬರ್ತಾರೆ. ಫಸ್ಟ್ ಒಂದು ಟೆಕ್ನಿಕ್ ಅಂತ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಅವರಿಗೆ ಒಂದು ವಿರೇಚನ ಮಾಡಿಸ್ಬಿಡ್ತೀವಿ. ವಿರೇಚನ ಅಂತ ಹೇಳಿದ್ರೆ ಸ್ನಿಗ್ಧ ವಿರೇಚನ, ಅಂದ್ರೆ ಸಿಂಪಲ್ ಆಗಿರುವಂತ ಒಂದು ವಿರೇಚನ. ಅದು ಹೆಂಗೆ ಅಂತ ಹೇಳಿದ್ರೆ, ನೋಡಿ, ಒಂದು ಫಸ್ಟ್ ಟೆಕ್ನಿಕ್, ಒಂದು ಟಿಪ್ ನಾನು ಹೇಳ್ಕೊಡ್ತೀನಿ. ನಿಮ್ಮ ಗಟ್ನ ಕ್ಲೀನ್ ಇಟ್ಕೊಳ್ಳೋಕೆ 15 ದಿನಕ್ಕೆ ಒಂದ್ಸಲ ಇದು ಮಾಡ್ಕೊಳ್ಳಿ. ಅದು ಹೆಂಗೆ ಅಂತ ಹೇಳಿದ್ರೆ, ಕ್ಯಾಸ್ಟರ್ ಆಯಿಲ್ ಪರ್ಗೇಷನ್. ಕ್ಯಾಸ್ಟರ್ ಆಯಿಲ್ ಪರ್ಗೇಷನ್ ನೋಡಿ, ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಅಂದ್ರೆ ನಿಮ್ಮ ಇಡೀ ಬಾಯಿಂದ ಹಿಡಿದು ಗುದದ್ವಾರ ತನಕ ಇರೋ ನಿಮ್ಮ ಗಟ್ ಅಂತ ಏನ್ ಹೇಳ್ತೀವಿ, ಆ ಲೈನಿಂಗು ಚೆನ್ನಾಗಿರ್ಬೇಕು, ಒಳ್ಳೆ ಪದರ ಇರಬೇಕು, ಒಳ್ಳೆ ಸ್ನಿಗ್ಧತೆ ಇರಬೇಕು, ಒಳ್ಳೆ ಬ್ಯಾಕ್ಟೀರಿಯಾಗಳ ಆಕ್ಷನ್ ಆಗಬೇಕು ಅಂದ್ರೆ ಅದು ಫಸ್ಟ್ ಕ್ಲೀನ್ ಆಗಿರಬೇಕು.
ತ್ಯಾಜ್ಯ ವಸ್ತುಗಳಿಂದ ಡಿವೈಡ್ ಆಗಿರಬೇಕು ಮತ್ತು ಅಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಫಲಿಸಿದಂತ ಒಂದು ಇದನ್ನ ಆಸ್ಪದನ ನಾವು ಕೊಡಬಾರ್ದು. ಸೊ ಕ್ಯಾಸ್ಟರ್ ಆಯಿಲ್ ಪರ್ಗೇಷನ್ ಅಂತ ಹೇಳಿದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಕೇಳ್ಕೊಳ್ಳಿ. ಒಂದು 40 ml ಅಷ್ಟು, 30 40 ml ಅಷ್ಟು ನಿಮ್ಮ ವೆಯ್ಟ್ಗೆ ಅನುಸಾರವಾಗಿ ತಿಳ್ಕೊಂಡು ಮಾಡಿ. 30 40 ml ಅಷ್ಟು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಏನು ಸಿಗುತ್ತಲ್ಲ ಆ ಹರಳೆಣ್ಣೆಯನ್ನು ತಗೊಳ್ಳಿ. ಅದಕ್ಕೆ ಒಂದು 10 ml ನಷ್ಟು ಜಿಂಜರ್ ಜ್ಯೂಸ್ ಅಥವಾ ಶುಂಠಿಯ ರಸವನ್ನು ಹಾಕಿ, ಒಂದು 10 ml ನಷ್ಟು ನಿಂಬೆ ರಸವನ್ನು ಹಾಕಿ, ಅನಂತರ ಒಂದು ಚಿಟಿಕೆಯಷ್ಟು ಎಪ್ಸಮ್ ಸಾಲ್ಟ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಅದು ಸಿಗುತ್ತೆ, ಅದನ್ನು ಹಾಕಿ ಅದಷ್ಟನ್ನು ಒಂದು 100 ml ನಷ್ಟು ಈ ಬಿಸಿಲಿನಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಚೆನ್ನಾಗಿ. ಅದನ್ನ ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಕುಡಿದ್ಬಿಡಿ. ನೀವು ಏನು ತಿಂಡಿ ತಿಂದಲೇ ಖಾಲಿ ಹೊಟ್ಟೆಯಲ್ಲಿ ಅದನ್ನ ಸೇವಿಸಬೇಕು. ಬೆಳಿಗ್ಗೆ 6 ಗಂಟೆಗೆ 6 ರಿಂದ 7 ಗಂಟೆ ತನಕ ಕೇವಲ ಬಿಸಿ ನೀರನ್ನ ಕುಡಿತಾ ಬನ್ನಿ. ಒಂದು ಕಾಫಿ ತರ ಸಿಪ್ ಬೈ ಸಿಪ್ ಕುಡಿತಾ ಬನ್ನಿ. ಒಂದು 7-8 ಗಂಟೆ ಅಷ್ಟೊತ್ತಿಗೆ ನಿಮ್ಗೆ ಸ್ವಲ್ಪ ಹೊಟ್ಟೆ ತಡಮಳ ಶುರು ಆಗುತ್ತೆ, ಲೂಸ್ ಮೋಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದು 6 ರಿಂದ 7 ಲೂಸ್ ಮೋಷನ್ ಆದ ನಂತರ ನೀವು ಕೇವಲ ಬಾಳೆಹಣ್ಣನ್ನು ಸೇವಿಸಿ ಅಥವಾ ಒಂದು ಬ್ಲ್ಯಾಕ್ ಟೀ ವಿತ್ ಲೆಮನ್ ಅನ್ನು ಸೇವಿಸಿ. ಮತ್ತು ಆ ಇಡೀ ದಿವಸ ಯಾವುದೇ ರೀತಿಯ ಖಾರವಾದ ಆಹಾರವನ್ನು ತಗೊಳ್ಕೊಬೇಡಿ. ಯಾಕಂದ್ರೆ ಆಲ್ರೆಡಿ ನಿಮ್ಮ ಗಟ್ ಲೈನಿಂಗ್ ಚೆನ್ನಾಗಿರುತ್ತೆ. ನೋಡಿ, ಕೆಲವು ಸುಸ್ತಾಗುತ್ತೆ, ಸುಸ್ತಾದ್ರೆ ಎಳ್ನೀರು ತಗೋಬಹುದು, ಎಲೆಕ್ಟ್ರಾನಿಕ್ಸ್ ತಗೋಬಹುದು. ಸುಸ್ತಾಗಿದ್ರೆ ಯೂಶಲಿ ಒಂದು 30-40 ml ಅಷ್ಟೊಂದು ಸಲ ಆಗಲ್ಲ, ಒಂದು 6 ರಿಂದ 7 ಸಲ ಆಗುತ್ತೆ. ಆದ್ರೂ ಕೂಡ ಸರಿಯಾಗಿ ಆದಾಗ ನಿಮ್ಮ ಗಟ್ ಕ್ಲೀನ್ ಆಗುತ್ತೆ. ಅವತ್ತಿನ ದಿವಸನೇ ಆಕ್ಚುಲಿ ಚರ್ಮದ ಸಮಸ್ಯೆಗಳೇನಾದ್ರು ಇದ್ರೆ, ತುಂಬಾ ಇಚ್ಚಿಂಗ್ ಇದ್ರೆ ಅಲ್ಲೇ ಕಡಿಮೆ ಆಗುತ್ತೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಗಟ್ ಸ್ಕಿನ್ ಆಕ್ಸಿಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಯಾವಾಗ ನಮ್ಮ ಗಟ್ ಕ್ಲೀನ್ ಆಗುತ್ತೋ ನಮ್ಮ ಸ್ಕಿನ್ ಚೆನ್ನಾಗುತ್ತೆ. ಸೊ ಆಗ ನೆಕ್ಸ್ಟ್ ದಿನ ನಿಮ್ಮ ಒಂದು ಚರ್ಮದಲ್ಲಿ ಒಂದು ಕಾಂತಿ ಸಿಗುತ್ತೆ, ಒಂದು ಕಣ್ಣಲ್ಲಿ ಹೊಳಪು ಬರುತ್ತೆ, ನೀವು ನಿಜವಾಗಿ ಸ್ವಲ್ಪ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೀರಾ. ಸೊ ಅದ್ರ ಫಸ್ಟ್ ಸ್ಟೇಜ್ ಅದು ನಿಮ್ಮ ಗಟ್ ಕ್ಲೀನ್ ಆಗ್ತಿದೆ ಅಂತ ಅರ್ಥ. ಇದು ಒಂದು ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ನಲ್ಲಿ ಯಾವ್ದಾದ್ರು ಒಂದು ಒಳ್ಳೆಯ ಪ್ರೀಬಯೋಟಿಕ್ ಫೈಬರ್ ನ ಸೇವಿಸಬೇಕು ನೀವು. ಪ್ರೀಬಯೋಟಿಕ್ ಫೈಬರ್ ಅಂದ್ರೆ ಸುಮಾರು ಇದೆ. ಅದರಲ್ಲಿ ಒಂದು ಇಸಬ್ಗೋಲ್ ಅಂತ ಹೇಳ್ತೀವಿ, ಇಸಬ್ಗೋಲ್ ಹಸ್ಕ್, ಸೈಲಿಯಂ ಹಸ್ಕ್ ಅಂತ ಹೇಳ್ತೀವಿ ನಾವು, ಅದಿರ್ಬೋದು. ಇಲ್ಲ ಇನುಲಿನ್ ಅಂತ ಸಿಗುತ್ತೆ, ಈ ಚಿಕೋರಿ ಎಕ್ಸ್ಟ್ರಾಕ್ಟ್. ನೀವು ಗೂಗಲ್ ಮಾಡಿದ್ರೆ ಇನುಲಿನ್ ಅಂತ ಸುಮಾರು ಕಂಪನಿಗಳು ಕೊಡ್ತವೆ. ಒಳ್ಳೆಯ ಇನುಲಿನ್ ಬೇಕು ಅಂದ್ರೆ ಬೇಕಾದ್ರೆ ನೀವು ತರಿಸ್ಕೋಬಹುದು. ಈ ಇನುಲಿನ್ ಅನ್ನ ನೀವು ಒಂದು ಮಜ್ಜಿಗೆಯಲ್ಲಿ, ಒಂದು 250 ml ಮಜ್ಜಿಗೆಯಲ್ಲಿ ಕಲಸಿಬಿಟ್ಟು ಡೈಲಿ ನೈಟ್ 2 ಸ್ಪೂನ್ ನಷ್ಟು ಇನುಲಿನ್ ಹಸ್ಕು ಅಥವಾ ಸೈಲಿಯಂ ಹಸ್ಕ್, ಏನು ಇಸಾಬ್ಗೋಲ್ ಇದೆ, ಅದನ್ನ ಡೈಲಿ ಅದನ್ನ ಕಂಟಿನ್ಯೂಸ್ ಆಗಿ ಒಂದು 10 ರಿಂದ 15 ದಿನಗಳ ಕಾಲ ಡೈಲಿ ಕುಡಿತಾ ಬರಬೇಕು. 15 ಡೇಸ್. ಇದಾದ ನಂತರ ಏನಾಗ್ತಾ ಹೋಗುತ್ತೆ ಅಂದ್ರೆ ಒಳ್ಳೆ ಪ್ರೀಬಯೋಟಿಕ್ ಫೈಬರ್ ಸೇರ್ತಾ ಹೋಗುತ್ತೆ. ಮಜ್ಜಿಗೆಲಿರುವಂತಹ ಪ್ರೋಬಯೋಟಿಕ್, ಸೈಲಿಯಂ ಅಲ್ಲಿ ಹಸ್ಕಲ್ಲಿರುವಂತಹ ಒಂದು ಪ್ರೀಬಯೋಟಿಕ್ ಫೈಬರ್ ಎರಡು ಮಿಕ್ಸ್ ಮಾಡ್ಬಿಟ್ಟು ನಿಮ್ಮ ಒಂದು ಗಟ್ ನಲ್ಲಿ ಒಳ್ಳೆಯ ಒಂದು ಪ್ರೋಬಯೋಟಿಕ್ ಅಂದ್ರೆ ನಿಮ್ಮ ಒಳ್ಳೆ ಸೂಕ್ಷ್ಮ ಜೀವಿಗಳನ್ನ ಡೆವಲಪ್ ಮಾಡಕ್ಕೆ ಹೆಲ್ಪ್ ಆಗ್ತವೆ. ಸೊ ಇಲ್ಲಿ ನಿಮಗೆ ಸುಮಾರು ಕಾಯಿಲೆಗಳಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಲೈಕ್ ಕಾನ್ಸ್ಟಿಪೇಷನ್ ಇರ್ಬೋದು, IBS ಸಮಸ್ಯೆ ಇರ್ಬೋದು. ಇಂಥವರೆಲ್ಲ ಆಕ್ಚುಲಿ ಮಾಡ್ತಾ ಇರೋದ್ರಿಂದ ಒಂದು ರೈಟ್ ಆಗಿ ಒಂದು ಗಟ್ ಕ್ಲಿಯರೆನ್ಸ್ ಆಗಿ ಶುರು ಆಗುತ್ತೆ. ಈ ಕಾನ್ಸ್ಟಿಪೇಷನ್, ಲಾಂಗ್ ಸ್ಟ್ಯಾಂಡಿಂಗ್ ಕಾನ್ಸ್ಟಿಪೇಷನ್ ಇದ್ದವರು ಕೂಡ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡೋದ್ರಿಂದ ನಿಮಗೆ ನಿಧಾನವಾಗಿ ನಿಮ್ಮ ದೇಹದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳಾಗಿ ಒಳ್ಳೆ ಡೈಜೆಸ್ಟಿವ್ ಎನ್ಸೈಮ್ಸ್ ಉತ್ಪಾದನೆ ಆಗ್ಬಿಟ್ಟು ನಿಮ್ಮ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ. ಪದೇ ಪದೇ ನಿದ್ದೆ ಬರ್ತಾ ಇಲ್ಲ, ಆಂಗ್ಸೈಟಿ, ಟೆನ್ಷನ್, ಸ್ಟ್ರೆಸ್, ಉದ್ಯೋಗ, ಬಾಡಿ ಹೀಟು, ಇಂಥವೆಲ್ಲ ಸಮಸ್ಯೆಗಳಿಗೆ ಇದೊಂದು ಟೆಕ್ನಿಕ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಮೂರನೇ ಒಂದು ಟೆಕ್ನಿಕ್ ಅಂತ ಹೇಳಿದ್ರೆ ಇನ್ನೊಂದು ಪ್ರೋಬಯೋಟಿಕ್ ಡ್ರಿಂಕು. ಅದು ಹೆಂಗೆ ಅಂತ ಹೇಳಿದ್ರೆ, ನೀವು ಸಾಧ್ಯವಾದ್ರೆ ಒಂದು ಮಣ್ಣಿನ ಮಡಿಕೆ ತಗೊಳ್ಳಿ. ಅದಕ್ಕೆ ಒಂದು 3 ಮೀಡಿಯಂ ಸೈಜ್ ಕ್ಯಾರೆಟ್ ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ, ಒಂದು ಮೀಡಿಯಂ ಸೈಜ್ ಬೀಟ್ರೂಟ್ ಅಂತ ತಗೊಳ್ಳಿ, ಅದನ್ನು ಕೂಡ ಸಣ್ಣದಾಗಿ ಚಾಪ್ ಮಾಡಿ ಅದಕ್ಕೆ ಹಾಕಿ, ಅದಾದ ನಂತರ 1 ಚಮಚದಷ್ಟು ಪಿಂಕ್ ಸಾಲ್ಟ್ ಅನ್ನು ಹಾಕಿ, ನಂತರ ಒಂದು 2-3 ಪಿಂಚ್ನಷ್ಟು ಹಿಂಗನ್ನ ಹಾಕಿ, ಸ್ವಲ್ಪ ಪೆಪ್ಪರ್ ಪುಡಿಯನ್ನು ಕೂಡ ಹಾಕಿ, ಅದಕ್ಕೆ 1 ಲೀಟರ್ ನೀರನ್ನ ಹಾಕಿ ಚೆನ್ನಾಗಿ ಮೇಲ್ಗಡೆಯಿಂದ ಒಂದು ಟೈಟ್ ಆಗಿ ಒಂದು ಕ್ಲಾತ್ ನ ಟೈಟ್ ಆಗಿ ಕಟ್ಬಿಟ್ಟು ಅದನ್ನ ನಿಮ್ಮ ಕ್ಲೈಮೇಟ್ ಕಂಡೀಷನ್ ಮೇಲೆ 2 ರಿಂದ 3 ದಿನದಲ್ಲಿ ಅದು ಫರ್ಮೆಂಟ್ ಆಗುತ್ತೆ. ಫರ್ಮೆಂಟ್ ಕಳಿಯುತ್ತೆ. ಕಳೆದಾದ ನಂತರ ಚೆನ್ನಾಗಿ ಕಲಿಸ್ಬಿಟ್ಟು ಪ್ರತಿನಿತ್ಯ ಬೆಳಿಗ್ಗೆ ತಿಂಡಿಗಿಂತ 2 ಗಂಟೆ ಮುಂಚೆ 1 ಗ್ಲಾಸ್ ಟೇಸ್ಟ್ ಚೆನ್ನಾಗಿರುತ್ತೆ. ಆಕ್ಚುಲಿ ಅದು ಕಾಂಜಿ ಅಂತ ತುಂಬಾ ಫೇಮಸ್. ಆಕ್ಚುಲಿ ಅದು ಕಾಂಜಿ ಅಂತ ಹೇಳ್ತೀವಿ, ಬೀಟ್ರೂಟ್ ಕಾಂಜಿ ಅಂತ ಹೇಳ್ತೀವಿ. ಸೊ ಕ್ಯಾರೆಟ್, ಬೀಟ್ರೂಟು ಮತ್ತೆ ನಿಮ್ಮ ಬ್ಲಾಕ್ ಸಾಲ್ಟು, ಪಿಂಕ್ ಸಾಲ್ಟು, ಹಿಂಗು ಮತ್ತೆ ಪೆಪ್ಪರು 1 ಲೀಟರ್ ನೀರು ಹಾಕ್ಬಿಟ್ಟು ಅದನ್ನ ಇಡಬೇಕು. ಪ್ರತಿನಿತ್ಯ ಒಂದು 3-4 ದಿನ ಆದ್ಮೇಲೆ ಚೆನ್ನಾಗಿ ಕಳೆದ ಮೇಲೆ 200 ml ಅಷ್ಟು ಡೈಲಿ 5 ದಿನ ಕಂಟಿನ್ಯೂಸ್ ಆಗಿ ಸೇವಿಸ್ತಾ ಬನ್ನಿ. ಇದು ಒಂದು ಕಂಪ್ಲೀಟ್ ರೀಸೆಟ್ ತರ ವರ್ಕ್ ಆಗುತ್ತೆ. ಇಲ್ಲಿ ಬೇಕಾಗಿರುವಂತ ಒಂದು ಪ್ರೋಬಯೋಟಿಕ್ಸ್ ಚೆನ್ನಾಗುತ್ತೆ. ಒಂದು ನೋಡಿ, ನಿಧಾನವಾಗಿ ನಿಮ್ಮ ಕರಳಿಗೆ ಬೇಕಾಗಿರುವಂತ ಎಲ್ಲಾ ಅಂಶಗಳು ಇದ್ರಲ್ಲಿ ಸಿಗುತ್ತೆ. ಈ ಬೀಟ್ರೂಟ್ ನಲ್ಲಿ, ಕ್ಯಾರೆಟ್ ನಲ್ಲಿ ಒಳ್ಳೆ ನೈಟ್ರಿಕ್ ಆಕ್ಸೈಡ್ ಮತ್ತೆ ಇದೆಲ್ಲ ಇರುವಂತ ಒಂದು ವೈಟಮಿನ್ಗಳು, ಮಿನರಲ್ಗಳು ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಗಟ್ ನಲ್ಲಿ ನಿಮ್ಮ ಬ್ಯಾಕ್ಟೀರಿಯಾಗಳಿಗೆ ಬೇಕಾಗಿರುವಂತ ಎಲ್ಲಾ ನರಿಶ್ಮೆಂಟ್ ಅದನ್ನ ಕೊಡುತ್ತೆ. ಸೊ ಒಂದ್ಸಲ ನಮ್ಮ ಕಣ್ಣಿನ ಕಾರಣದ ಮಿತ್ರರಾದಂತ ನಮ್ಮ ಈ ಸೂಕ್ಷ್ಮ ಜೀವಿಗಳು ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಈ ಒಂದು 3 ಸಿಂಪಲ್ ಟೆಕ್ನಿಕ್ಸ್ ನ ಫಾಲೋ ಮಾಡಿ. ಆಗಾಗ ಇದರಲ್ಲಿ ನಿಮಗೆ ನೋಡಿ, ಎಲ್ಲಾ ಕಾಯಿಲೆಗಳಿಗೂ ಇದೊಂದು ಚಿಕಿತ್ಸೆ ಅಂತ ಹೇಳ್ತಾ ಇಲ್ಲ. ಆದ್ರೆ ನೀವು ಯಾವುದೇ ಪ್ರಾಬ್ಲಮ್ ಇಂದ ಬಳಲ್ತಾ ಇರಲಿ, ಫಸ್ಟ್ ನಿಮ್ಮ ಗಟ್ ಸರಿಯಾಗಿದ್ರೆ ನಿಮ್ಮ ಒಂದು ತಗೊಳ್ತಾ ಇರೋ ಚಿಕಿತ್ಸೆ ಸರಿಯಾಗಿರುತ್ತೆ. ನಿಮ್ಮ ಗಟ್ ಇಶ್ಯೂಸ್ ನ ಸುಮಾರು ಜನ ನಳ್ತಾ ಇರ್ತಾರೆ, ಸ್ಕಿನ್ ಡಿಸೀಸ್ ನ ನಳ್ತಾ ಇರ್ತಾರೆ. ಅಂತವ್ರಿಗೆಲ್ಲ ಈ ಎಲರ್ಜಿಗಳಿಗೆ ಸುಮಾರು ದಿನ ಮೆಡಿಸಿನ್ಗಳು ತಗೊಂಡು ಲೈಫ್ ಲಾಂಗ್ ತಗೊಂಡ್ಬಿಟ್ಟು ಸುಸ್ತಾಗಿರ್ತಾರಲ್ಲ, ಅಂತವ್ರು ಈ ಒಂದ್ಸಲ ನಿಮ್ಮ ಗಟ್ ರೀಸೆಟ್ ನ ಮಾಡಿ. ನಿಮ್ಮ ಗಟ್ ರೀಸೆಟ್ ಬಗ್ಗೆ ಇನ್ನೂ ಆಸಕ್ತಿ ಬೇಕಾಗಿದ್ದಲ್ಲಿ ಕೆಳಗೆ ಬರ್ತಿರುವಂತ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ರೆ ತಿಳ್ಕೊಬಹುದು. ಜೊತೆಗೆ ನೀವು
ಈ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಡೌಟ್ಗಳನ್ನ ಕೇಳೋದ್ರಿಂದ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲವಾದಲ್ಲಿ ನನ್ನ ಲೈವ್ ಪ್ರೋಗ್ರಾಮಿಗೆ ಜಾಯ್ನ್ ಆಗಿ ನಿಮಗಿರುವಂತಹ ಸಂಶಯವನ್ನ ಡೈರೆಕ್ಟ್ ಆಗಿ ನನ್ನ ಕೇಳ್ಬಿಟ್ಟು ತಿಳ್ಕೊಬಹುದು. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.